ನಮ್ಮ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿ 6 ವರ್ಷ ಆಯ್ತು. ನಮ್ಗೆ ಹೋಟೆಲ್ ಬಗ್ಗೆ ಏನು ಅಷ್ಟು ಐಡಿಯಾ ಇರಲಿಲ್ಲ. ಬರೋ ಗೆಸ್ಟ್ಗಳೆಲ್ಲ ನಮ್ಮ ಮನೆಯಲ್ಲಿ ತಾಯಿ ಅಡಿಗೆ ಊಟ ತಿಂದು ಯಾಕೆ ನೀವು ಹೋಟೆಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಹೇಳಿದಾಗ ನಮ್ಗೆ ಒಂದು ಐಡಿಯಾ ಬಂತು. ನಮ್ಮ ತಾಯಿ ಮತ್ತೆ ನಮ್ಮ ಮಿಸಸ್ ಮಾಡೋ ಮಸಾಲ ಇಟ್ಕೊಂಡು ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ವಿ. ಕುಕಿಂಗ್ ಬಂದು ಅಡಿಗೆ ಮಾಡೋದು ನನ್ನ ತಮ್ಮ. ಆ ಟೈಮಲ್ಲಿ ತುಂಬಾ ಜನ ವರ್ಕರ್ಸ್ ಬಿಟ್ಟು ಹೋಗ್ತಿರೋರು. ಆಗ ನಾವು ಕಿಚನ್ ಅಲ್ಲಿ ನಾನು, ನಮ್ಮ ತಾಯಿ, ನಮ್ಮ ಮಿಸಸ್, ನನ್ನ ತಮ್ಮ, ಅತ್ತಿಗೆ ಇವರೆಲ್ಲ ನಿಂತ್ಕೊಂಡು ಕಿಚನ್ ಅಲ್ಲಿ ಹೆಚ್ಚು ಕಮ್ಮಿ 1 ತಿಂಗಳು ಕೆಲಸ ಮಾಡಿದ್ವಿ. ಸರ್, ನಿಮ್ಮ ಹೋಟೆಲ್ ಹೆಸರೇನು? ನಮ್ಮ ಹೋಟೆಲ್ ಹೆಸರು ಬಂದು ನಾಟಿ ಸೊಗಡು ಅಂತ, ಎಸಿ ಫ್ಯಾಮಿಲಿ ಫೈನ್ ಡೈನಿಂಗ್ ರೆಸ್ಟೋರೆಂಟ್. ನಮ್ಮಲ್ಲಿ ಸ್ಪೆಷಲ್ ಅಂದ್ರೆ ಮುದ್ದೆಗೆ ನಾಟಿ ಕೋಳಿ ಬಸ್ಸಾರು, ದೋಸೆಗೆ ಚಿಕನ್ ಕರಿ ಮಾಡ್ತೀವಿ, ಕೀಮಾ ಬಾಲ್ ಫ್ರೈ, ಬೋಟಿ ಗೊಜ್ಜು, ಮಟನ್ ಚಾಪ್ಸ್, ಚಿಲ್ಲಿ ಚಿಕನ್ ಬಿಟ್ಟು ಮತ್ತೆ ತುಂಬಾ ಐಟಮ್ಗಳು ಇರುತ್ತೆ ನಮ್ಮಲ್ಲಿ. ಮತ್ತೆ ಬಿರಿಯಾನಿ ನಮ್ಮಲ್ಲಿ ಸ್ಪೆಷಲ್. ಅದಕ್ಕೆ ಪ್ರತಿಯೊಂದಕ್ಕೂ ನಮ್ಮ ತಾಯಿ ಮತ್ತೆ ನಮ್ಮ ಮಿಸಸ್ ಅವರೇ ಮಸಾಲೆ ಇಟ್ಕೊಡೋದು. ಇಲ್ಲಿ ಮಾಡೋ ದೋಸೆ ತುಂಬಾ ಸ್ಪೆಷಲ್, ಪ್ರಾಬ್ಲಿ ಬೇರೆ ಹೋಟ್ಲಲ್ಲಿ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಇದು ನಾಟಿ ಸೊಗಡು ರೆಸ್ಟೋರೆಂಟ್ ಸಾಕ ನಗರದಲ್ಲಿ ಬರುತ್ತೆ. ಕೊಡಿಗೆಳಿ ಸಿಗ್ನಲ್ ಇಂದ ಸರ್ವಿಸ್ ರೋಡ್ ಬಂದ್ರೆ ಸ್ವಲ್ಪ ಒಂದು 100 ಮೀಟರ್ ಬಂದು ಸ್ವಾತಿ ಗಾರ್ಡಿಯನ್ ಅಂತ ಹೋಟ್ಲ್ ಇದೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಅಲ್ಲಿದೆ ನನ್ನ ನಾಟಿ ಸೊಗಡು. ನಮ್ಮ ರೆಸ್ಟೋರೆಂಟ್ ಟೈಮಿಂಗ್ಸ್ ಮಧ್ಯಾಹ್ನ 12 ಗಂಟೆಯಿಂದ ನೈಟ್ 10:30 ವರೆಗೆ.